25 ವರ್ಷದಿಂದ ಸಣ್ಣ ಹುಡುಗರಿಗೆ ಸೀಟ್ ಕೊಟ್ಟಿದ್ದಾರೆ. ಅಂದ್ರೆ ಇವರು ಪಕ್ಷದಾಗೆ 40 ವರ್ಷ ದುಡಿದಿದಾರಲ್ಲ, ಇವ್ರಿಗೆ ಏನು ವ್ಯಾಲ್ಯೂ ಇಲ್ಲ. ಇಲ್ಲಿ ಯುವಕರು ಏನಪ್ಪಾ ಅಂತ ಹೇಳಿದ್ರೆ ಬಹಳ ಬೇಸತ್ತಾ ಇದ್ದಾರೆ. ಇಂಥ ಧರ್ಮ ಗುರುಗಳಿಗೆ ಈ ನಮೂನಿ ಹೇಳಿದ್ರೆ ಅವ್ರಿಗೊಂದು ಪಾಠ ಸರಿಯಾದ ಕಲಿಸಲೇಬೇಕು. ಉಲಮಾ ಆಗ್ಲಿ, ಯುವಕರಾಗ್ಲಿ, ಕಾಂಗ್ರೆಸ್ಸಿನ ಮುಖಂಡರಾಗ್ಲಿ ಯಾರು ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಮರ್ಯಾದೆ ಪ್ರಶ್ನೆ ಇದು. ಫ್ಯಾಮಿಲಿ ರಾಜಕಾರಣಗಾಗ್ಲಿ ತಿಳಿಸಬೇಕು. SS ಹೈಟೆಕ್ ಪ್ರೈವೇಟ್ ಆಸ್ಪತ್ರೆ ಅಭಿವೃದ್ಧಿ ಮಾಡಿಸ್ಕೊಂಡಿದ್ದಾರೆ, ಬಾಪೂಜಿ ಆಸ್ಪತ್ರೆ ಅಭಿವೃದ್ಧಿ ಮಾಡಿಸ್ಕೊಂಡಿದ್ದಾರೆ. ಉತ್ತರದಾಗಿ ಮಾಡಿದ್ರೆ ಎಲ್ಲ ಉತ್ತರನೇ ಅಭಿವೃದ್ಧಿ ಆಗೋದು. ಕಾಂಗ್ರೆಸ್ಸಿಗೆ ಸೋಲಿಸುವ ಮೂಲಕ ಈ ಕ್ಷೇತ್ರದಲ್ಲಿ ಈ ರಾಜ್ಯಕ್ಕೆ ಒಂದು ಮೆಸೇಜ್ ಕೊಡುತ್ತೆ, ಮುಸಲ್ಮಾನರಿಗೆ ಕಣಕಿದ್ರೆ ಏನಾಗ್ಬೋದು ಅಂತ ಹೇಳಿ. ಒಂದ್ ಕಡೆ ಗೆಲುವು, ಒಂದ್ ಕಡೆ ಸೋಲು ಅಂತ ಹೇಳಿ. ನಮ್ಗೆ ಸರಿ ಇಲ್ಲ ಅಂತ ಹೇಳಿದ್ರೆ ಸೋಲ್ತಾರೆ, ಸರಿ ಐತಿ ಅಂತ ಗೆಲ್ಲಿಸ್ತಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಚುನಾವಣೆಗಾರ ರಂಗೇರಿರ್ತಕ್ಕಂಥದ್ದು. ಒಂದು ಕಡೆ BJP, ಇನ್ನೊಂದು ಕಡೆ ಕಾಂಗ್ರೆಸ್ ನೇರ ಹಣಾಹಣಿ ಇದ್ರೆ, ಇನ್ನೊಂದು ಕಡೆ SDPI ಕೂಡ ಒಂದು ಈಗಾಗಲೇ ಅಪ್ಸರಾ ಕೊಡ್ಲಿಪೇಟೆ ಅವ್ರಿಗೆ ಈಗಾಗಲೇ ಮಣೆ ಹಾಕಿರ್ತಕ್ಕಂಥದ್ದು. ಸಾಕಷ್ಟು ನಿರೀಕ್ಷೆಗಳಿದೆ ಅಂತೆ SDPI ಅವ್ರನ್ನ. ಲಾಸ್ಟ್ ಟೈಮ್ ಕಳೆದ ಬಾರಿ ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾನೆ. ಸರ್, ಈಗಾಗಲೇ ನಿಮ್ಮ ಪಕ್ಷದಿಂದ ಒಂದು ಅಭ್ಯರ್ಥಿ ಕೂಡ ಹಾಕಿದ್ರಿ ಅಪ್ಸರಾ ಕೊಡ್ಲಿಪೇಟೆ ಅವ್ರಿಗೆ. ಈಗಾಗಲೇ ಹೇಗೆ ನಡೀತಾ ಸರ್ ಈ ಬಾರಿ ಚುನಾವಣೆ? ಏನು ನಿರೀಕ್ಷೆಗಳಿದೆ ಸರ್ ಏನಾದರೂ ಈ ಬಾರಿಗೆ SDPIಗೆ? ಸರ್, ಮೊದಲನೇದಾಗಿ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೇನೆ ಅಂದರೆ, ಕಾಂಗ್ರೆಸ್ಸಿಂದ ಹೆಚ್ಚು ಕಡಿಮೆ 35-40 ವರ್ಷದಿಂದಲೂ ಒಂದೇ ಫ್ಯಾಮಿಲಿ ಗೆಲ್ಸ್ಕೊಂಡು ಬಂದಿದ್ದೀವಿ ನಾವು. ನಾನು ಸಮೇತ ಒಂದು ಕಾಲದಾಗೆ ಕಾಂಗ್ರೆಸ್ಗೆ ಮತ ಹಾಕಿದ್ದೀನಿ. SS ಮಲ್ಲಿಕಾರ್ಜುನ ಅವ್ರಿಗಾಗಲಿ, ಶಾಮನೂರು ಶಿವಶಂಕರಪ್ಪವ್ರಿಗಾಗಲಿ, ಅದು ಯಾರೇ ಅಭ್ಯರ್ಥಿ ಲಾಸ್ಟ್ ಟೈಮ್ MP ನಿಂತ್ಕೊಂಡಿದ್ರು ಅವ್ರಿಗೂ ಹಾಕಿದ್ದೀನಿ. ಅದಕ್ಕಿಂತ ಮುಂಚೆ ಮಂಜಪ್ಪವ್ರಿಗೂ ಹಾಕಿದ್ದೀನಿ. ಎಲ್ಲರಿಗೂ ಮತ ಅಂತೂ ಹಾಕಿದ್ದೀವಿ ನಾವು. ಈಗೇನಪ್ಪ ಅಂತ ಹೇಳಿದ್ರೆ, ಈ ಸತಿ MLC ಅಬ್ದುಲ್ ಜಬ್ಬಾರ್ ಅವರು ಸಮೇತ ಒಂದು ಟಿಕೆಟ್ಗೆ ಆಕಾಂಕ್ಷಿ ಆಗಿದ್ದರು. ಅದರ ಜೊತೆಗೆ ಸಾದಿಕ್ ಪಲ್ವನ್ ಸಾಹೇಬರು ಸೀಟಿಗೆ ಆಕಾಂಕ್ಷಿ ಆಗಿದ್ದರು ಅಂತ ಭಾಳಷ್ಟು ಜನ ಸೀಟಿಗೆ ಒಂದು ಇದು ಮಾಡಿದರು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಈಗ ನೋಡಿ, ಸಾದಿಕ್ ಪಲ್ವನ್ ಸಾಹೇಬ್ರಿಗೆ ಏನು ವಯಸ್ಸು ಹೆಚ್ಚು ಕಡೆ ಒಂದು 65-70 ವರ್ಷ ಆಗ್ತಾಯಿದೆ, ಆಯಿತಾ. ಅದೇ ಅಬ್ದುಲ್ ಜಬ್ಬಾರ್ ಸಾಹೇಬ್ಗೆ ಏನು ವಯಸ್ಸು, ಅವ್ರಿಗೂ 65-70 ವರ್ಷ ಆಗ್ತಾಯಿದೆ. ಆದರೂ ಏನಾಗಿದೆ, 25 ವರ್ಷದಿಂದ ಸಣ್ಣ ಹುಡುಗರಿಗೆ ಸೀಟ್ ಕೊಟ್ಟಿದ್ದಾರೆ. ಅಂದರೆ ಇವರು ಪಕ್ಷದಾಗೆ 40 ವರ್ಷ ದುಡಿದಿದಾರಲ್ಲ, ಇವ್ರಿಗೆ ಏನು ವ್ಯಾಲ್ಯೂ ಇಲ್ಲ. ನನ್ನ ಪ್ರಶ್ನೆ, ಇವ್ರದ್ದೇನು ವ್ಯಾಲ್ಯೂ ಇಲ್ಲನಾ? ಇವ್ರಿಗೊಂದು ಒಳ್ಳೇದೊಂದು ಗೌರವ ಆಗಲಿ ಏನೋ ಒಂದು ಕೊಟ್ಟಿದ್ದಿದ್ರೆ ಬದಲಾವಣೆ ಅವ್ರಿಗಂತೂ ಮತ್ತು ಖಚಿತ ನಾವಾಗಿ ಸಮೇತ ಅವ್ರಿಗೆ ಸಹಕಾರ ಮಾಡ್ತಿದ್ವಿ. ಆದರೂ ಏನಪ್ಪ ಅಂತ ಹೇಳಿದ್ರೆ ಇವ್ರು ಟೋಟಲಿ ಅಂಥ ಕೆಲಸ ಮಾಡಿಲ್ಲ. ಇಲ್ಲಿ ಯುವಕರು ಏನಪ್ಪ ಅಂತ ಹೇಳಿದ್ರೆ ಬಹಳ ಬೇಸತ್ತಾ ಇದ್ದಾರೆ. ಈ ಒಂದು ಇನ್ನೊಂದು ಏನಿದೆ ಅಂದರೆ, ಸುರ್ಜೇವಾಲ ಬಂದು ಉಲಿಮಾಗಳಿಗೂ ಒಂದು ರಫಾಗಿ ನಾವು ಉಲಿಮಾಗಳಿಗೂ ಬಗ್ಗಲ್ಲ, ನಿಮ್ಮ ರಾಜೀನಾಮೆ ತಂತ್ರ ನಡೆಯಲ್ಲ, ಬ್ಲ್ಯಾಕ್ ಮೇಲ್ ಮಾಡಿ ಅಂತ ಆದರೆ ಇಂಥ ಧರ್ಮ ಗುರುಗಳಿಗೆ ಈ ನಮೂನಿ ಹೇಳಿದರೆ ಅವ್ರಿಗೊಂದು ಪಾಠ ಸರಿಯಾದ ಕಲಿಸಲೇಬೇಕು. ಯಾಕಂದರೆ ಒಂದು ಸ್ವಂತ, ನಾನೇನು ಹೇಳ್ತೀನಿ, ನಮ್ಮ ವಖಾರ್ ಅಂತಾರೆ ಸಮಾಜದಾಗ, ಮುಸ್ಲಿಂ ಒಂದು ಹಿಂದಿ ಉರ್ದು ಭಾಷೆದಾಗೆ ವಖಾರ್ ಅಂತಾರೆ, ನಮ್ಮ ಇಜ್ಜತ್ ಅಂತಾರೆ, ನಮ್ಮ ಒಂದು ಗೌರವ ಅಂತಾರೆ. ಅದು ನಮ್ಮ ವಖಾರಿನ ಪ್ರಶ್ನೆ. ಈಗ ಈ ವಖಾರಿನ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿ ನಮ್ಮ ಯುವಕರಾಗಲಿ, ಹಿರಿಯರಾಗಲಿ, ಮಹಿಳೆಯರಾಗಲಿ ಸರಿಯಾದ ನೀಡಿಲ್ಲ ಅಂತ ಹೇಳಿದ್ರೆ, ಇವರು ಮರ್ಯಾದೆ ಒಂದು ಇವರ ಚಪ್ಪಲಿಯ ಕೆಳಗೆ ಒಂದು ಧೂಳ ಇರ್ತದಲ್ಲ, ಆ ನಮೂನಿ ಆಗ್ಬಿಡುತ್ತೆ. ಸೋಲ್ತಿದ್ದೋ ಗೆಲ್ತಿದ್ದೋ ಸೆಕೆಂಡರಿ ವಿಚಾರ. ಬಟ್ ಒಂದು ಮರ್ಯಾದೆಯ ಒಂದು ಪ್ರಶ್ನೆಯಿಂದ ಅವರು ಸರಿಯಾದ ಒಂದು ಉತ್ತರವನ್ನು ನೀಡಲೇಬೇಕು. ಯಾವ ಥರ ನೀಡ್ತಾರೆ? ಬಾಯಿಂದ ನಾಲ್ಗೆಯಿಂದ ನೀಡಿದ್ರೆ ಅವಶ್ಯಕತೆ ಇಲ್ಲ. 9ನೇ ತಾರೀಕು ಮತ ಏನು ಮಾಡ್ತೀವಲ್ಲ, ಆ ಮತದ ಬಟನ್ ಮುಖಾಂತರ ಅವ್ರಿಗೆ ಉತ್ತರವನ್ನು ನೀಡಬೇಕು. ಈ ಬಾರಿ ಶತಾಯಗತಾಯ ಸೋಲಿಸ್ಬೇಕಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್. ಅವ್ರು ಸೋಲೋದು ಬಿಡೋದು ಅವ್ರಿಗೆ ಸೆಕೆಂಡರಿ. ನಾವು ಗೆಲ್ಲಬೇಕಂತ ಹೇಳಿದರೆ ಇಡೀ ಸಮುದಾಯದ ಯುವಕರಾಗಲಿ, ಮಹಿಳೆಯರಾಗಲಿ, ಹಿರಿಯರಾಗಲಿ ಎಲ್ಲರೂ ಒಂದೇ ಸತಿ SDPIಗೆ ಬೆಂಬಲವನ್ನು ಸೂಚಿಸಿ, ಬೆಂಬಲವನ್ನು ನೀಡಿ ಕೆಲಸ ಮಾಡಿದರೆ ಹಾಗೇ ಆಗುತ್ತೆ. ಯಾಕಾಗಲ್ಲ? ಹಾಗೇ ಆಗುತ್ತೆ. ಆಮೇಲೆ ನಮ್ಮ ಕ್ಯಾಂಡಿಡೇಟು ಅಫ್ಸರ್ ಕೊಡ್ಲಿಪೇಟೆ ಅವರು ಸುಮಾರು 30 ವರ್ಷದಿಂದ ಹೋರಾಟದ ಒಂದು ರಂಗದಿಂದ ಬಂದಿರೋರು. ಆಮೇಲೆ ಹೋದ ಸತಿ ಒಳ ಮೀಸಲಾತಿ ಹೋರಾಟ ಆಗಲಿ, ಪಾದಯಾತ್ರೆಗಳು ಆಗಲಿ, ದಲಿತ ಪರ, ಹಿಂದುಳಿದ ಪರ, ಆಮೇಲೆ ಕುರುಬರ ಪರ, ಇಷ್ಟೊಂದು ಪಾದಯಾತ್ರೆಗಳು ಮಾಡಿದ್ದಾರೆ. ಆದರೂ ಅವರಿಗೆ ದಲಿತ ಸಂಘಟನೆಯಿಂದಲೂ ಫೋನ್ಗಳು ದಿನನಿತ್ಯ ಬರ್ತಾಯಿದ್ದಾವೆ. ನಾವು ಸಮೇತ ಬರ್ತೀವಿ ಅಂತ ಹೇಳಿ, ನಾವು ಸಮೇತ ಕೆಲಸ ಮಾಡ್ತೀವಿ ಅಂತ ಬರ್ತಾಯಿದ್ದಾವೆ. ಆದ ಕಾರಣ ನಾನು ದಾವಣಗೆರೆಯ ಮಹಿಳೆಯರು ಮತ್ತು ಯುವಕರಲ್ಲಿ ಮನವಿ ಮಾಡೋದೇನಪ್ಪ ಅಂತ ಹೇಳಿದ್ರೆ, ಈ ಸತಿ ಬಹಳ ಒಳ್ಳೆಯ ಅಭ್ಯರ್ಥಿ. ಈಗ ನೋಡಿ, ನಾನು ಹೋದ ಸತಿ ಅಭ್ಯರ್ಥಿ ಆಗಿದ್ದೆ. ಈ ಸತಿ ನನಗೆ ಇತ್ತಲ್ಲ, ನನಗೆ ಮತ್ತು ರಿಪೀಟ್ ನನಗೆ ಬಂದಿತ್ತು. ನಾನು ಏನು ಹೇಳಿದೆ, ಈ ಸತಿ ಪ್ರತಿಷ್ಠೆಯ ಮತ್ತು ಮರ್ಯಾದೆಯ ಎಲೆಕ್ಷನ್ ಆದ ಕಾರಣ ಈ ಸತಿ ನಮ್ಮ ರಾಜ್ಯ ಪ್ರಧಾನದರ್ಶಿಯವರಿಗೆ ಕೊಡಿ ನೀವು ಅಂತೇಳಿ ನಾನೇ ಫಸ್ಟ್ ಬೆಂಬಲಿಸಿದ್ದು. SDPಯಿಂದ ನಾನೇ ಮೊದಲನೇದಾಗಿ ಬೆಂಬಲಿಸಿದ್ದು. ಯಾಕಂತ ಹೇಳಿದ್ರೆ, ಅಂಥ ಹೋರಾಟಗಾರ ನಮ್ಮಲ್ಲಿ ಇದ್ದರೆ ದಾವಣಗೆರೆಗೆ ಒಂದು ಪಕ್ಷದಿಂದ ಒಂದು ಗೌರವವನ್ನು ಕೊಟ್ಟಿದ್ದಾರೆ. ಇಂಥ ಒಂದು ಗಿಫ್ಟ್ ಕೊಟ್ಟಂಗೆ ಅವರು. ಯಾರಿಗೆ? ರಾಜ್ಯ ಪ್ರಧಾನ ಅವರು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಕೆಲವೊಬ್ಬರಲ್ಲಿ ಕೇಳ್ತಾ ಇದ್ದಾರೆ, ಇಲ್ಲ ಇವರು ಹಾಸನದವರು, ಇವ್ರಿಗೆ ಹೆಂಗೆ ಮತ ನೀಡ್ತಾರೆ, ಏನು ಇರ್ತಾರೆ ಏನು ಇಲ್ಲಿ ಇವರು ಅಂತ ಹೇಳಿ.
ನಾನೇನು ಹೇಳೋದು, ಅವರು ಇಡೀ ಫ್ಯಾಮಿಲಿ ಸಮೇತ ಇಲ್ಲಿ ಶಿಫ್ಟ್ ಆಗ್ತಾ ಇದ್ದಾರೆ ಸ್ವಾಮಿ. ದಾವಣಗೆರೆಗೆ ಇಡೀ ಫ್ಯಾಮಿಲಿ ಸಮೇತ ಅವರು ಮಕ್ಕಳು ಫ್ಯಾಮಿಲಿ ಸಮೇತ ಶಿಫ್ಟ್ ಆಗ್ತಾ ಇದ್ದಾರೆ. ಮನೆ ಆಲ್ರೆಡಿ ನೋಡಿದ್ದೀವಿ. ಈ ಎಲೆಕ್ಷನ್ನು ನಡೀತಾರೆ, ಮುಂದಿನ ಎಲೆಕ್ಷನು ಇಲ್ಲೇ ಇರ್ತಾರೆ, ಆಚೆ ಎಲೆಕ್ಷನು ಇಲ್ಲೇ ಇರ್ತಾರೆ, ಇಡೀ ಜೀವನ ಇಲ್ಲೇ ಕಳೀತಾರೆ ಅವರು. ಯಾರಿಗೂ ಏನು ಹೆದರೋದು ಅವಶ್ಯ ಇಲ್ಲ. ಯಾಕಂತ ಹೇಳಿದರೆ ನಮ್ಮಲ್ಲಿ ಅಂಥ ಲೀಡ್ರುಗಳು ಅಂಥ ಪಕ್ಕ ಇದ್ದಿದ್ರೆ ನಾವು ಈ ನಮೂನಿ ಅವ್ರಿಗೆ ಹೊರಗಡೆಯಿಂದ ಕರ್ಕೊಂಡು ನಿಲ್ಲಿಸೋದು ಅವಶ್ಯಕತೆ ಇದ್ದಿಲ್ಲ. ಆದರೂ ಏನಪ್ಪ ಅಂತೇಳಿ ಇವರು ಸರಿಯಾದ ಹೋರಾಟಗಾರರು ಇದ್ದಾರೆ. ನಮ್ಮ ಸಮುದಾಯದ ಅಭಿವೃದ್ಧಿಗಾಗಿ ಕಾಳಜಿಗೋಸ್ಕರ ಕೆಲಸ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಐತಿ. ನಾವು ಸಮೇತ ಅವ್ರ ಜೊತೆ ಇದ್ದೀವಿ. ನಾನು ಯುವಕರಲ್ಲಿ ಮನವಿ, ನೀವು ಎಲ್ಲರೂ ಸೇರಿ ನಮ್ಮ ಅಭ್ಯರ್ಥಿ SGPನ ಅಫ್ಸರ್ ಕೊಡ್ಲಿಪೇಟೆ ಅವ್ರಿಗೆ ಬೆಂಬಲಿಸಿ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತ ವಿನಂತಿ. ಇನ್ನೊಂದೇನಪ್ಪ ಅಂತ ಹೇಳಿದರೆ, ಈಗ ಯುವಕರಲ್ಲಿ ನನ್ನ ವಿನಂತಿ, ಸ್ಪೆಷಲಿ ವಿನಂತಿ ಇದು. ಈಗ ನಾವು ನಮ್ಮ ಪಕ್ಷದ ಕಾರ್ಯಕರ್ತರಾಗಲಿ, ನಮ್ಮ ಪಕ್ಷದ ಹಿತೈಷಿಗಳು ಆಗಲಿ, ಇವರೆಲ್ಲ ಕೆಲಸ ಮಾಡ್ತಾರೆ. ಬಟ್ ಇಡೀ ಸಮಾಜದ ಯುವಕರು ಎಲ್ಲೇ ಯಾವುದೇ ಮೂಲೆ ಇರಲಿ, ಅವರು ತಮ್ಮ ಕೆಲಸ ಮುಗಿಸಿಕೊಂಡು ಬಂದು ಸಾಯಂಕಾಲ ಎಲ್ಲರೂ ಪ್ರತಿ ಮನೆಗೆ ಹೋಗಿ ಕೆಲಸ ಮಾಡಬೇಕು. ಯಾಕಂದರೆ ವಾಲಂಟ್ರಿಯಾಗಿ ಎಲ್ಲರೂ ಮಾಡಬೇಕು. ಯಾರು ಸಮೇತ ಅವ್ರು ಬಂದಿಲ್ಲ ಬಿಡು ಅಂತ ಕುತ್ಕೋಬಾರ್ದು. ಎಲ್ಲರೂ ವಾಲಂಟ್ರಿಯಾಗಿ ತಮ್ಮ ಮನೆಯಲ್ಲಿ, ನೀವು ನಿಮ್ಮ ಸ್ವಂತ ಮನೆಯಲ್ಲಿ ರಿಲೇಷನ್ ಆಗಲಿ, ನಿಮ್ಮ ಖಾನ್ದಾನ್ ಆಗಲಿ, ಎಲ್ಲರಿಗೂ ಹೋಗಿ ನೀವು ಹೇಳಬೇಕು, ಒಳಗಿಂದ ಹೇಳಬೇಕು, SGP ಈ ಸತಿ ಒಳ್ಳೆ ಕ್ಯಾಂಡಿಡೇಟ್ ನಿಂತಿದ್ದಾರೆ, ಅವ್ರಿಗೆ ನೀವು ಮತ ನೀಡಬೇಕಂತ ಹೇಳಿ. ಆಮೇಲೆ ಸಾಯಂಕಾಲ ಯಾವುದೇ ನೀವು ಚರ್ಚೆಯಲ್ಲಿ ಕುಂತಿರ್ತೀರಿ, ಟೀ ಹೋಟ್ಲ್ನಾಗ ಕುಂತಿರ್ತೀರಿ ಅಥವಾ ಯಾವುದೋ ಸರ್ಕಲ್ನಾಗ ಕುಂತಿರ್ತೀರಿ, ಅವ್ರು ಎಲ್ಲರಿಗೂ ನೀವು ಇದೇ ಹೇಳಬೇಕು ಅಪ್ಪ ಅಂತ ಹೇಳಿದ್ರೆ, ಈ ಸತಿ ನಾವು SGPಗೆ ಗೆಲ್ಲಿಸ್ಬೇಕು. ಬೇರೆಯವ್ರ ಮನಸ್ಸು ಬದಲಾವಣೆ ಆಗಬೇಕು. ನೀವು ಬದಲಾವಣೆ ಮಾಡಿ ಎಲ್ಲ ವಾಲಂಟಿಯರ್ ಕೆಲಸ ಮಾಡಿದರೆ ಶತಾಯಗತ ಯಾವುದೇ ಕಾರಣ ಗೆಲ್ತೀವಿ ನಾವು. ಅಂದರೆ ಭರವಸೆ ಇದೆ ಈ ಬಾರಿಗೆ? ನೋಡಿ, ಭರವಸೆ 100% ಇದೆ. ಈ ಸತಿ ಯುವಕರಲ್ಲಿ ಆಗಲಿ, ಈಗ ನೋಡಿರಿ, ಇಲ್ಲೇ ಉಲುಮಾಗಳಿಗೂ ಮರ್ಯಾದೆ ಕೊಟ್ಟಿಲ್ಲ ಅಂತ ಹೇಳಿದರೆ, ನಮ್ಮ ಸಮುದಾಯ ಮತ್ತು ಅವರಿಗೆ ಗೆಲ್ಲಿಸಿದ್ರೆ ಉಲುಮಾಗಳದ್ದು ಮರ್ಯಾದೆ ಏನಿರ್ತದೆ ರೀ? ಸಹಜವಾಗಿ ನೀವೇ ಹೇಳಿ. ಇದು ಯಾವುದೋ ಒಂದು ಸ್ವಾಮಿಯರಿಗೆ ಸರಿಯಾಗಿ ಬೈದರೆ, ಯಾವುದೇ ಸ್ವಾಮಿಯರಿಗೆ ಇವರು ಸರಿಯಾದ ಮರ್ಯಾದೆ ತಗೊಂಡು ಮಾಡಿದರೆ ಅವ್ರು ಸುಮ್ಮನೆ ಬಿಡ್ತಾಯಿದ್ರಾ? ಸ್ವಾಮಿಯರಾಗಲಿ, ಈಗ ಲಿಂಗಾಯತರ ಸ್ವಾಮಿಯರಿಗೆ ಆಗಲಿ, ಯಾರೋ ಸ್ವಾಮಿಯರಿಗೆ ಅವ್ರಿಗೆ ಐತಲ್ಲ, ಅವರು ಇದೇ ಸುರ್ಜೇವಾಲ ಈ ನಮ್ಮನೆ ಯಾವುದೋ ರಫ್ ಲ್ಯಾಂಗ್ವೇಜಿಂದ ಮಾತಾಡಿದ್ರೆ ಅವ್ರು ಸುಮ್ಮನೆ ಬಿಡ್ತಿದ್ರೇನ್ರಿ? ಎಲ್ಲೋ ಒಂದು ಕಡೆ ಈಗ ಮನವೊಲಿಸುವಂಥ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ. ಎಲ್ಲೋ ಈಗ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ನಿನ್ನೆ ದಿವಸ, ನಾವೆಲ್ಲ ಒಂದು ಮುಖಂಡರನ್ನ ಕರೆಸ್ಬಿಟ್ಟು, ಅದನ್ನೇನು ಉಲ್ಮಾಗಳನ್ನ ಕರೆಸ್ಬಿಟ್ಟು, ಒಂದು ಮುಖಂಡರನ್ನ ಎಲ್ಲ ಕರೆಸ್ಬಿಟ್ಟು ಎಲ್ಲ ಒಂದು ನಿರ್ಧಾರ ಮಾಡ್ತೇವೆ, ನಾವೆಲ್ಲ ಅದನ್ನು ಶ್ರಮಣ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದೆಲ್ಲ ಆಗುತ್ತಂತೀರ ಏನಾದರೂ? ನೋಡಿರಿ, ಈಗ ಒನ್ ಟೈಮ್ ಉಗುಳಿದ ಮೇಲೆ ಮತ್ತೆ ಅದಕ್ಕೆ ವಾಪಸ್ ತೊಳಗೆ ಹೋಗಬಾರ್ದು, ನುಂಗಬಾರ್ದು. ಒನ್ ಟೈಮ್ ನೀವು ಯಾವುದೋ ಒಂದು ಏನು ಎಲೆ ಅಡಿಗೆ ಹಾಕ್ಕೊಂಡು ಉಗುಳು ಬಿಡ್ತೀರಿ, ಮತ್ತೆ ಹೋಗಿ ಅದು ಚಿಡ್ತೀರಿ, ಹೋಗಿ ಮಾಡ್ತೀರಾ ನೀವು? ನೀವು ಮಾಡೋಕೆ ಹೋಗ್ಬಾರ್ದು. ಯಾವುದೇ ಉಲ್ಮಾ ಮಾಡಬಾರ್ದು. ಉಲ್ಮಾ ಆಗಲಿ, ಯುವಕರಾಗಲಿ, ಕಾಂಗ್ರೆಸ್ಸಿನ ಮುಖಂಡರಾಗಲಿ ಯಾರೂ ಮಾಡೋಕೆ ಹೋಗ್ಬಾರ್ದು. ಯಾಕೆಂದರೆ ಮರ್ಯಾದೆ ಪ್ರಶ್ನೆ ಇದು. ನಾವು ಈ ಸತಿ ಈ 25 ವರ್ಷದ ಹುಡುಗನಿಗೂ ಆಗಲಿ, ಫ್ಯಾಮಿಲಿ ರಾಜಕಾರಣಗಾಗಲಿ ತಿಳಿಸ್ಬೇಕು. ನಾನು ಸಮೇತ ಇಡೀ ನಮ್ಮ ಸೀಟನ್ನು ಬಿಟ್ಟು ಯಾಕೆ ಕೊಟ್ಟಿದ್ದೀನಿ ಅಂತ ನಾಯಕರು ಇದ್ದಾರೆ ಅಂತ ಹೇಳಿ ಕೊಟ್ಟಿರೋದು. ಸುಮ್ಮನೆ ನಾವು ಸಮೇತ ಈಗ ನನಗೊಂದು ಗೌರವ ಅದು ಒಂದು ಇದ್ದಿದ್ದು, ನಾನು ತ್ಯಾಗ ಮಾಡಿ ಅವ್ರು ಕೊಟ್ಟಿದ್ದೀವಿ. ಇಲ್ಲಿ ಒಂದು ಬಲಿಷ್ಠ ನಾಯಕ ಬೇಕಾಗಿದೆ ಇಲ್ಲಿ ದಾವಣಗೆರೆಗೆ. ಆಮೇಲೆ ಇಲ್ಲಿ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೀರಿನ ಟ್ಯಾಂಕಿ ಮುಂದೆ, ನಸರಾಜಪೇಟೆ ನೀರಿನ ಟ್ಯಾಂಕಿಯ ಮುಂದೆ ಒಂದು ಆಸ್ಪತ್ರೆ ಐತಿ. ಅದು ಆ್ಯಕ್ಚುಲಿ ಕಟ್ಟಿರೋದು ಸರ್ಕಾರದ ಹಣದಲ್ಲಿ ಕಟ್ಟಿರೋದು. ಇಲ್ಲಿ ಮಟ್ಟ ಕಾಂಗ್ರೆಸ್ಸಿನ ಮುಖಂಡರಿಗೂ ಸಮೇತ ಗೊತ್ತಿಲ್ಲ. ಅದು ನಾನು ಡಾಕ್ಯುಮೆಂಟ್ ತರಿಸ್ತಾ ಇದ್ದೀನಿ, ನನ್ನ ಕಡೆ ಇದಾವೆ ಕೆಲವೊಂದು ಡಾಕ್ಯುಮೆಂಟ್. ಇವರು ಮುಂಚೆ ಅದು ಇದ್ದಿದ್ದು ಶಾಮನೂರು ಶಿವಶಂಕರಪ್ಪ ಸಾರ್ವಜನಿಕ ಆಸ್ಪತ್ರೆ ಅಂತ. ಸಾರ್ವಜನಿಕ ಆಸ್ಪತ್ರೆ ಅಂದರೆ ಏನು ನೀವು ಹೇಳಿ ಸರ್? ಸಾರ್ವಜನಿಕ ಆಸ್ಪತ್ರೆ ಎಲ್ಲರೂ ಹೋಗುವಂಥ ಆಸ್ಪತ್ರೆ ಸಾರ್ವಜನಿಕ ಆ ನಮೂನಿ ಸಾರ್ವಜನಿಕ ಆಸ್ಪತ್ರೆ ಅಂತ ಇದ್ದಿತ್ತು. ಈಗ ಅಲ್ಲಿ ಸಾರ್ವಜನಿಕರು ಹೋಗ್ತಾ ಇದ್ದಾರಾ? ಇವ್ರದ್ದು SS ಹೈಟೆಕ್ ಪ್ರೈವೇಟ್ ಆಸ್ಪತ್ರೆ ಅಭಿವೃದ್ಧಿ ಮಾಡಿಸ್ಕೊಂಡಿದ್ದಾರೆ. ಬಾಪೂಜಿ ಆಸ್ಪತ್ರೆ ಅಭಿವೃದ್ಧಿ ಮಾಡಿಸ್ಕೊಂಡಿದ್ದಾರೆ. ಎಲ್ಲ ಆಸ್ಪತ್ರೆ ಇಲ್ಲಿ ಯಾಕೆ ಅಭಿವೃದ್ಧಿ ಮಾಡಿಸಿಲ್ಲ ಅವರು? ಕೇಳಬೇಕಿಲ್ಲ, ಇಲ್ಲಿ ನಾಯಕರು ಯಾರು ಕೇಳಿಲ್ವ ಅಂತ. ಅದಕ್ಕೆ ಸ್ವಾಮಿ ಅಫ್ಸರ್ ಕೊಡ್ಲಿಪೇಟೆ ಕರ್ಸಿಟ್ಟು ನಾವು ಈಗ ಅಫ್ಸರ್ ಕೊಡ್ಲಿಪೇಟೆ ಕರ್ಸಿರ್ತೀವಿ ನಾವು. ಈಗ ನೋಡಿ, ಹೈಟೆಕ್ ಆಸ್ಪತ್ರೆ ಈಗ ಹೋದ್ರೆ 6 ಕಿಲೋಮೀಟರ್ 7 ಕಿಲೋಮೀಟರ್ ಇಲ್ಲಿಂದ ಏನೋ ಪೇಷಂಟ್ ಕರ್ಕೊಂಡ್ರೆ ದಾರ್ಯಾಗ ಸಾಯ್ಬಿಡ್ತಾನೆ. ಈಗ ಇಲ್ಲಿ ಬಿಲ್ಡಿಂಗ್ ಕಟ್ಟಿ ಎಷ್ಟು ವರ್ಷ ಆಯಿತು? ಸುಮಾರು 15ರಿಂದ 20 ವರ್ಷ ಆಯಿತು. ಇಲ್ಲಿ ಮಟ್ಟ ಆಸ್ಪತ್ರೆ ಇದ್ದು ಡೆವಲಪ್ ಮಾಡಿಲ್ಲ ಇವರು. ಯಾಕೆ ಡೆವಲಪ್ ಮಾಡಿಲ್ಲ? ಈ ಓಣಿ ಅಷ್ಟು ಡೆವಲಪ್ಮೆಂಟ್ ಆಗ್ಬಿಡುತ್ತೆ ಅಂತ ಹೇಳಿ. ಆಮೇಲೆ ಮೊನ್ನೆ ಆಯ್ತಲ್ಲ, ಪ್ರಭಾ ಮಲ್ಲಿಕಾರ್ಜುನ ಅವರು ಮೇಡಮ್ರು ಹೇಳ್ತಾರೆ, ನಾವು ಏರ್ಪೋರ್ಟ್ ಉತ್ತರದಾಗ ಒಂದು ಜಾಗ ನೋಡ್ತಾ ಇದ್ದೀವಿ, ಏರ್ಪೋರ್ಟಲ್ಲಿ ಆಗ್ತೀವಿ ಅಂತ. ಏನು ದಕ್ಷಿಣನೇ ಹಾಳಾಗ್ಬೇಕಾ? ಹಿಂಗೇನಾ? ದಕ್ಷಿಣ ಹಿಂಗೆ ಹಾಳಾಗ್ಬೇಕೇನ್ರಿ? ಇಲ್ಲಿ ನಮ್ಮ ಕಲ್ಪನಹಳ್ಳಿಯಲ್ಲಿ ಆಗಲಿ, ಚಿತ್ತನಹಳ್ಳಿ ಆಗಲಿ, ಮಾಗನಹಳ್ಳಿ ಆಗಲಿ, ಇಲ್ಲಿ ನಿಮ್ಮದು ದೊಡ್ಡ ಬುದಿಹಾಳ ಆಗಲಿ, ಅಲ್ಲಿ ಏರ್ಪೋರ್ಟ್ ಮಾಡಬಾರ್ದು.
ಇಲ್ಲಿ ಈಗ ಸರ್ಕಾರಿ ಹುದ್ದೆ ಆಗಲಿ ಯಾವುದೇ ಬೇರೆ ಕೆಲಸ ಆಗಲಿ ಇಲ್ಲಿ ಅಭಿವೃದ್ಧಿ ಮಾಡಿದರೆ ಈ ಬೇರೆ ಅಭಿವೃದ್ಧಿ ಆಗುತ್ತೆ. ಇವ್ರು ಯಾವುದೇ ಒಂದು ಉತ್ತರದಾಗಿ ಮಾಡಿದರೆ ಎಲ್ಲ ಉತ್ತರನೇ ಅಭಿವೃದ್ಧಿ ಆಗೋದು. ಸರ್ಕಾರಿ ಯಾವುದೇ ಇದೆಲ್ಲ ಒಂದು ಆಫೀಸ್ಗಳು ಇಲ್ಲ ಇಲ್ಲಿ. ಈಗ ಅಭಿವೃದ್ಧಿ ಆಗಬೇಕು, ಹೊರಗಡೆಯಿಂದ ಜನ ಬಂದ್ರೇ ಏರಿಯಾ ಡೆವಲಪ್ಮೆಂಟ್ ಆಗೋದು ಸರ್. ಏರಿಯಾ ಡೆವಲಪ್ಮೆಂಟ್ ಹಾಗೆ ಆಗಲ್ಲ, ಸುಮ್ಮನೆ ಆಗಲ್ಲ. ನನ್ನ ಮನೆ ನಾನು ನೋಡ್ಕೊಂಡ್ರೆ ಆಗಲ್ಲ. ಇಲ್ಲಿ ಏನಪ್ಪ ಅಂತ ಹೇಳಿದರೆ ಒಂದು ಏರ್ಪೋರ್ಟ್ ಆಗಲಿ ದಕ್ಷಿಣದಾಗ ಮಾಡಲಿ, ಅದೇ ಒಂದು ಸರ್ಕಾರಿ ಕಾಲೇಜ್ ದಕ್ಷಿಣದಾಗ ಮಾಡಲಿ, ಗೋರ್ಮೆಂಟ್ ಸರ್ಕಾರಿ ಆಫೀಸರ್ಸ್ ದಕ್ಷಿಣದಾಗ ಮಾಡಲಿ. ಇಲ್ಲಿ ಅವಾಗ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಅವಾಗ ದಕ್ಷಿಣ ಇಂಪ್ರೂವ್ ಆಗುತ್ತೆ. ಇವರೆಲ್ಲ ಉತ್ತರದಾಗ ಹಾಕ್ತೀವಿ ಅಂತ ಹೇಳಿದ್ರೆ ನಾವು ದಕ್ಷಿಣದವ್ರು ಏನು ಮಾಡ್ಬೇಕು ರೀ, ಏನು ಮಾಡ್ಬೇಕು ಹೇಳಿ? ಕೊನೆಯದಾಗಿ ಏನು ಹೇಳಿಕೆ ಇಷ್ಟಪಡ್ತೀರಿ ಇಲ್ಲಿಗಿನ ಯುವಕರಿಗೆ? ಈಗ ಯುವಕರಲ್ಲಿ ನನ್ನೊಂದು ಕೊನೆಯದಾಗಿ ಪ್ರಶ್ನೆ ಉತ್ತರ ಇದು ಏನಪ್ಪ ಅಂತ ಹೇಳಿದ್ರೆ, ಇದು ನಮ್ಮ ಈ ಎಲೆಕ್ಷನ್ ನಮ್ಮ ಮರ್ಯಾದೆಯ ಎಲೆಕ್ಷನ್, ನಮ್ಮ ಉಲುಮಾಗಳ ಮರ್ಯಾದೆಯ ಎಲೆಕ್ಷನ್, ಆಮೇಲೆ ನಮ್ಮ ಹಿರಿಯರ ಮರ್ಯಾದೆಯ ಎಲೆಕ್ಷನ್ ಆದ ಕಾರಣ ಯಾವುದೇ ಯುವಕರು ದುಡ್ಡಿಗೆ ಬಲಿಪಾಶು ಆಗಿಲ್ದಂಗೆ, ಹಣದ ಯಾವುದೇ ವ್ಯವಸ್ಥೆಗೆ ಬಲಿಪಾಶು ಆಗಿಲ್ದಂಗೆ SDPಯನ್ನು ಸ್ವಯಂ ಪ್ರೇರಿತವಾಗಿ ಸ್ವಯಂ ಸೇವಕರು ಆಗಿ ಕೆಲಸ ಮಾಡಿ ಈ ಸತಿ ಗೆಲ್ಲಿಸ್ಕೊಡ್ಬೇಕಂತ ವಿನಂತಿ ಮಾಡ್ತೀನಿ. ತಮ್ಮ ಹೆಸರು ಸರ್? ನನ್ನ ಹೆಸರು ಇಸ್ಮಾಯಿಲ್ ಜಬೀವುಲ್ಲಾ, ಜಿಲ್ಲಾ ಸಮಿತಿ ಸದಸ್ಯ, ದಾವಣಗೆರೆ. ಸರ್, ಈ ಬಾರಿ ಎಲೆಕ್ಷನ್ ಕಾವು ಹೇಗಿದೆ? ಈಗಾಗಲೇ ಎರಡೂ ಪಕ್ಷಗಳು ಈಗಾಗಲೇ ನಾಮಪತ್ರ ಕೂಡ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಕಾಂಗ್ರೆಸ್ನಿಂದ ಬಂಡಾಯ ಅಭ್ಯರ್ಥಿ ಕೂಡ ಸಾದಿಕ್ ಪೈಲ್ವಾನ್ ಅವರು ಮಾಡಿರ್ತಾರೆ. ಸಾಕಷ್ಟು ನಿಮ್ಮ ಅಲ್ಪಸಂಖ್ಯಾತರು ಈಗಾಗಲೇ ನಾಮಿನೇಷನ್ ಕೂಡ ಸ್ವತಂತ್ರ ಅಭ್ಯರ್ಥಿಯಾಗಿ ಕೊಟ್ಟಿದ್ದಾರೆ. ಎಲ್ಲೊಂದು ಕಡೆ ಈಗ ಈ ಬಾರಿ ಕಾಂಗ್ರೆಸ್ಗೆ ಎಲ್ಲೊಂದು ಕಡೆ ಮೈನಸ್ ಆಗುವಂಥ ಲಕ್ಷಣಗಳು ಕಾಣ್ತಾ ಇದೆಯಾ ಅಂತ? ಈ ದಾವಣಗೆರೆ ಉಪಚುನಾವಣೆ ಹೈ ವೋಲ್ಟೇಜ್ ಕ್ಷೇತ್ರ ಆಗಿ ಪರಿವರ್ತನೆ ಆಗಿದೆ. ಕಾರಣ ಇವತ್ತು ಬಹುದಿನಗಳ ಬೇಡಿಕೆ ಇತ್ತು ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಪಕ್ಷದಿಂದ ಒಂದು ಅವಕಾಶ ಸಿಗಬೇಕು ಅಂತ ಹೇಳಿ. ಅವಕಾಶ ಸಿಗದೇ ಇರೋದಕ್ಕೆ ಇಲ್ಲಿಯ ಅಲ್ಪಸಂಖ್ಯಾತರು ಅಹಿಂದ ಮುಖಂಡರು ಸಿಟ್ಟಲ್ಲಿದ್ದಾರೆ. ಅದು ರಿವೆಂಜ್ ಆಗಿ ಚುನಾವಣೆಯಲ್ಲಿ ತೆಗೆದುಕೊಳ್ತಾರೆ. ಅದರ ಭಾಗವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇಲ್ಲಿ ಸೋಲ್ತಾರೆ. ಅಂದರೆ ಪ್ರಮುಖವಾಗಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ಸೋಲಿಸ್ತಾರ ಅಥವಾ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದೆ ಅಂತೇಳಿ ಸೋಲಿಸ್ತಾರ? ಅವರು ಬರೀ ಅವ್ರ ಮನೆಯಲ್ಲಿ ಲೋಕಸಭೆಯಲ್ಲಿ ಅವರೇ ಆದರು, MLA ಇದ್ದಾರೆ, ಮಿನಿಸ್ಟ್ರು ಇದ್ದಾರೆ, ಎಲ್ಲ ಅವ್ರ ಮನೆಗೇನು ನಾವೇನು ಮಾಡಬೇಕು, ಬೇರೆಯವರು ನಮಗೂ ಅವಕಾಶ ಸಿಗಬೇಕು ಅಂತ ಇಲ್ಲಿ ಸಾರ್ವಜನಿಕರು ಅಭಿಪ್ರಾಯ ಇದೆ. ಹಾಗಾಗಿ ಅವ್ರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಸರ್. ಇನ್ನೊಂದು ಪ್ರಮುಖವಾಗಿ ತಾವು ಕೂಡ ಹೇಳಿದರೆ ಅಹಿಂದ ಅಂತೇಳಿ ಸಾಕಷ್ಟು ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಅಹಿಂದ ಮತಗಳು ಬೇಕು, ಆದರೆ ಅಹಿಂದಕ್ಕೆ ಒಂದು ಟಿಕೆಟ್ ಕೊಡ್ಲಿಕ್ಕೆ ಆಗಲಿಲ್ಲ ಅಂತೇಳಿ ಸಾಕಷ್ಟು ಜನ ಹೇಳ್ತಾ ಇದ್ರು. ಅದು ನಿಜನಾ? 101%. ನಾವು ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು ಒಟ್ಟಾಗಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಮೂಮೆಂಟೇ ನಡೆಸಿ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವ್ರಿಗೆ ಈ ದಾವಣಗೆರೆ ದಕ್ಷಿಣದ ಅಹಿಂದ ಜನಸಮೂಹ ಪ್ರಶ್ನೆ ಮಾಡುತ್ತೆ, ಒಂದು ಟಿಕೆಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಆಮೇಲೆ ಜಮೀರ್ ಅಹಮದ್ ಅವ್ರಿಗೆ ಹೀಯಾಳಿಸಿ ಸುರ್ಜೇವಾಲಾ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನಮ್ಮ ಬ್ಲ್ಯಾಕ್ ಮೇಲ್ ತಂತ್ರ ಮಾಡಬೇಡ್ರಿ ಅಂತ ಜಮೀರ್ ಅಹಮದ್ ಅವ್ರಿಗೆ ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿ ನಮ್ಮ ಸಮಾಜದ ಉಲಮಾಗಳಿಗೆ, ಮುಸ್ಲಿಂ ಧಾರ್ಮಿಕ ಗುರುಗಳಿಗೆ ಬ್ಲ್ಯಾಕ್ ಮೇಲ್ ಮಾಡಬೇಡ್ರಿ ಕಾಂಗ್ರೆಸ್ ಜೊತೆಗೆ ಅಂತ ಹೇಳಿರೋದು ಬಹಳ ದೊಡ್ಡ ತಪ್ಪಾಗಿದೆ. ಹಾಗಾಗಿ ಮುಸ್ಲಿಂ ಸಮುದಾಯ ವಿರೋಧ ಮಾಡುತ್ತೆ. ಅದರ ಭಾಗವಾಗಿ ಕಾಂಗ್ರೆಸ್ಸಿಗೆ ಸೋಲಿಸುವ ಮೂಲಕ ಈ ಕ್ಷೇತ್ರದಲ್ಲಿ ಈ ರಾಜ್ಯಕ್ಕೆ ಒಂದು ಮೆಸೇಜ್ ಕೊಡುತ್ತೆ, ಮುಸಲ್ಮಾನರಿಗೆ ಕೆಣಕಿದ್ರೆ ಏನಾಗ್ಬೋದು ಅಂತ ಹೇಳಿ. ಅಂದರೆ ಇದೊಂದು ಎಲ್ಲೋ ಒಂದು ಕಡೆ ಸಾರ್ವತ್ರಿಕ ಚುನಾವಣೆ ಕೂಡ ಇದೊಂದು ಎಫೆಕ್ಟ್ ಅನಿಸುತ್ತಾ ಮುಂದೆ ಚುನಾವಣೆಗೂ ಕೂಡ ಆಗ್ಬೋದು ಸರ್. ಇದೇ ದಾವಣಗೆರೆಯಲ್ಲಿ ಸೋಲು ಮುಂದುವರೆದ ಭಾಗವಾಗಿ 2028ಕ್ಕೆ ಸರ್ಕಾರನೇ ಬದಲಾಗ್ಬೋದು. ಅವ್ರು ತಿತ್ಕೋಬೋದು, ಅವ್ರ ಇಷ್ಟ. ಈಗ ಅಂದರೆ ಅಷ್ಟು ಪ್ರಾಮುಖ್ಯತೆ ಪಡೆಯುತ್ತೆ ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋದು 101%. ಕರ್ನಾಟಕ ರಾಜ್ಯದಲ್ಲಿ ದಾವಣಗೆರೆ ಎಲೆಕ್ಷನ್ ಏನಿದೆ ಬಹಳ ಮಹತ್ತರವಾದ ಚುನಾವಣೆ, ಒಂದು ರಾಜ್ಯದ ಒಂದು ನಿರ್ಧಾರ ಭವಿಷ್ಯ ಮಾಡುವಂಥ ಚುನಾವಣೆ ಆಗಿದೆ ಸರ್, ಒಂದು ಸಮಾಜಕ್ಕೆ ತೆಗೆದುಕೊಂಡ್ರೆ. ಹಾಗಾಗಿ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಕೊನೆಯದಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್? ಕರ್ನಾಟಕ TV ಜೊತೆಗೆ ಮಾತಾಡಿದ್ರಿ, ಏನು ಕೊನೆಯದಾಗಿ ಏನು ಹೇಳ್ತೀರಿ ಸರ್? ಎಲ್ಲ ಸಮುದಾಯಗಳಿಗೆ 2 ಆಯ್ಕೆ ಇದೆ. ಒಂದು ND ಅಂತ 2 ಗಠಬಂಧನ್ಗಳು ನಡೀತಾ ಇದ್ದಾವೆ. ಮುಸಲ್ಮಾನರಿಗೆ ಒಂದೇ ಆಯ್ಕೆ ಅಂತ ಇರೋದು ಈ ದೇಶದಲ್ಲಿ ಬಹಳ, ನಾವು ಆ ಒಂದೇ ಆಯ್ಕೆ ಅನ್ನೋದು ಇರೋದು ಅದಕ್ಕೆ ಅನ್ಯಾಯಕ್ಕೊಳ ಆಗಿದ್ದೀವಿ ನಾವು. ಹಾಗಾಗಿ ಈ ಒಂದೇ ಆಯ್ಕೆ ಅನ್ನೋದಿದೆಯಲ್ಲ ಮುಸಲ್ಮಾನರಿಗೆ, ಇದು ಬಹಳ ಘಾತಕವಾಗಿದೆ. ಒಂದೇ ಪಕ್ಷದ ಜೊತೆಗೆ ನಿಂತ್ಕೊಳ್ಳೋದು ಮುಸಲ್ಮಾನರು, ಅದಕ್ಕೆ ತೊಂದರೆಯ ಭಾಗವಾಗಿ ದಾವಣಗೆರೆಯಲ್ಲಿ ಅನುಭವಿಸ್ತಾ ಇದ್ದೀವಿ. ಮುಸಲ್ಮಾನರು ಕೂಡ ರಾಜಕೀಯವಾಗಿ ಎಲ್ಲ ಪಕ್ಷಗಳಲ್ಲಿ ಈ ಮುಂದಿನ ದಿನಗಳಲ್ಲಿ ಗುರುತಿಸ್ಕೊಂಡ್ರೆ ನಮಗೆ ಅನ್ಯಾಯ ಆಗಲ್ಲ. ಅಂದರೆ ಸರ್ ತಾವು ಕೂಡ ಹೇಳಿದ್ರಿ, ಸ್ಪಷ್ಟವಾಗಿ ಅಂತ ಹೇಳಿದ್ರಿ. ಯಾಕಂದರೆ ಇಲ್ಲ ಒಂದು ಕಡೆ ಇಬ್ಬರು ಜಗಳ ಮೂರನೇವ್ರ ಲಾಭ ಆದರೆ ಹೇಗೆ ಸರ್? ಈ ರಾಜಕಾರಣದಲ್ಲಿ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ 3ನೇವನಿಗೆ ಲಾಭ 4ನೇವನಿಗೆ ಲಾಭ ಅಂತ ಅಲ್ಲ ಸರ್.
ಒಂದು ಕಡೆ ಗೆಲುವು ಒಂದು ಕಡೆ ಸೋಲು ಅಂತ ಹೇಳಿ. ನಮಗೆ ಸರಿ ಇಲ್ಲ ಅಂತ ಹೇಳಿದರೆ ಸೋಲ್ತಾರೆ, ಸರಿ ಐತಿ ಅಂತ ಗೆಲ್ಲಿಸ್ತಾರೆ. ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ 3ನೇವನು 4ನೇವನು ಅಂತ ಬರೋದೇ ಇಲ್ಲ. ಥ್ಯಾಂಕ್ ಯು ಸರ್. ಕರ್ನಾಟಕ ಥ್ಯಾಂಕ್ ಯು ಸರ್. ತಾವೆಲ್ಲ ಬಂದು ನಮಗೆ ಮಾತಾಡ್ಸಿದ್ರ. ಕರ್ನಾಟಕ ನ್ಯೂಸು ಈ ಚುನಾವಣೆಯಲ್ಲಿ ಅತಿ ಹೆಚ್ಚು ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದೆ. ತಾವು ಭಾಳ ನಿರತರವಾಗಿ ಕೆಲಸ ಮಾಡ್ತಾಯಿದ್ದೀರಾ. ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಕರ್ನಾಟಕ ನ್ಯೂಸ್ ಮಾತಾಡೋದಕ್ಕೆ. ಅಂದರೆ ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಅನ್ಯಾಯ ಆಗಿದೆ. ಹೀಗಾಗಿ ಸಾಕಷ್ಟು ಅಲ್ಪಸಂಖ್ಯಾತರು ಕೂಡ ಸಾಕಷ್ಟು ನೋವಲ್ಲಿದ್ದಾರೆ. ಹೀಗಾಗಿ ತಕ್ಕ ಪಾಠ ನಾವು ಕಾಂಗ್ರೆಸ್ಸಿಗೆ ಕಲಿಸ್ತೇವೆ ಅಂತೇಳಿ ಈಗಾಗಲೇ ಅಲ್ಪಸಂಖ್ಯಾತರ ಮುಖಂಡರಾಗಿ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮ ಸತ್ಯಗಿರಿ, ಕರ್ನಾಟಕ ಟಿವಿ, ದಾವಣಗೆರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.